ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದ್ಯಾ? ನಿಮ್ಗೆ ಅನ್ಸುತ್ತಾ ಸಿಕ್ಕಿದೆ ಅಂತ? ಬಟ್ ಆದ್ರೆ ನಿಮ್ಗೆ ಈ ವಿಷಯ ಕೇಳದ್ಮೇಲೆ ನಿಜವಾಗ್ಲೂ ಅನ್ಸುತ್ತೆ ಸ್ವಾತಂತ್ರ್ಯ ಇನ್ನ ಸಿಕ್ಕಿಲ್ಲ ಅಂತ. ಸೊ ಈ ಒಂದು ವಿಷಯ ಬಂದ್ಬಿಟ್ಟು ರಾಧಾ ಗೋವಿಂದಕರ್ ಅವರ ಒಂದು ಕತೆ. ಇದು ಕೋಲ್ಕತ್ತಾದಲ್ಲಿ ನಡೆದಿರೋದು. ಇವರು ಒಬ್ರು ಡಾಕ್ಟರ್. ಇವರು ವರ್ಕ್ ಮಾಡ್ತಾ ಇದ್ದಿರೋ ಹಾಸ್ಪಿಟಲ್ ನೇಮ್ ಕರ್ ಮೆಡಿಕಲ್ ಕಾಲೇಜ್. ಸೊ ಈ ಕಾಲೇಜಲ್ಲಿ ಅವರು ಟ್ರೈನಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆಗಸ್ಟ್ 9th ನೈಟ್ ಶಿಫ್ಟ್ ಮಾಡ್ತಾ ಇದ್ರು. ಸೊ ಅವರು 11 o'clockಗೆ ಅವರ ತಾಯಿ ಹತ್ರ ಮಾತಾಡಿ, ಅದಾದ್ಮೇಲೆ ಅವರು ಫುಡ್ ಆರ್ಡರ್ ಮಾಡಿ ಅವರ ಜೂನಿಯರ್ಸ್ ಜೊತೆ ಊಟ ಕೂಡ ಮಾಡ್ತಾರೆ. ಊಟ ಆದ ನಂತರ ಅವರ ಒಂದು ರೌಂಡ್ಸ್ ಏನಿದೆ, ಅವರು ರೌಂಡ್ಸ್ ನ ಕಂಪ್ಲೀಟ್ ಮಾಡಿ ಅಟ್ ದ ಟೈಮ್ ಅವರು ಒಲಿಂಪಿಕ್ಸ್ ನ ನೋಡಿ 2 o'clockಗೆ ಅವರು ಸಮ್ ರೆಸ್ಟ್ ಮಾಡೋಣ. ಯಾಕಂತ ಅಂದ್ರೆ ರೆಸ್ಟ್ ಯಾಕೆ, 36 hours ಆಫ್ ಡ್ಯೂಟಿ ಅವ್ರು ಮಾಡಿರ್ತಾರೆ. ಸೊ ಶಿ ನೀಡ್ಸ್ ರೆಸ್ಟ್, ಅವ್ರಿಗೆ ರೆಸ್ಟ್ ಬೇಕೇ ಆಗಿರುತ್ತೆ. ಸೊ ಈ ಒಂದು ರೆಸ್ಟ್ ಮಾಡ್ಲಿಕ್ಕೆ ಅವರು ಸೆಮಿನಾರ್ ಹಾಲ್ಗೆ ಹೋಗ್ತಾರೆ. ಈ ಒಂದು ಸೆಮಿನಾರ್ ಹಾಲ್ ಅವ್ರಿಗೆ ಒಂದು ದೊಡ್ಡ ನರಕ ತೋರಿಸುತ್ತೆ. ಯಾಕೆ ಅಂತಂದ್ರೆ ಇದೇ ಸೆಮಿನಾರ್ ಹಾಲ್ ಅಲ್ಲಿ ಬೆಳಗ್ಗೆ ಅವರು ಡೆಡ್ ಬಾಡಿಯಾಗಿ ಸಿಗ್ತಾರೆ. ಅವರ ಸಿಚುವೇಶನ್ ಏನಿತ್ತು ಅಂತಂದ್ರೆ ಅವ್ರನ್ನ ರೇಪ್ ಮಾಡಿ ಮರ್ಡರ್ ಮಾಡಿರ್ತಾರೆ. ಸೊ ನಾವೆಲ್ಲರೂ ಡಾಕ್ಟರ್ನ ವೈದ್ಯೋ ನಾರಾಯಣೋ ಹರಿ ಅಂತೀವಿ. ಬಟ್ ಆದ್ರೆ ಇಲ್ಲಿ ಈ ಸಿಚುವೇಶನ್ ಅಲ್ಲಿ ಅವರು ಜೀವ ಉಳಿಸೋರ್ನ ಜೀವನೇ ತೆಗ್ಬಿಟ್ಟಿದ್ದಾರೆ. ಅದು ತುಂಬಾ ಕ್ರೂರವಾಗಿ, ತುಂಬಾನೇ ಟಾರ್ಚರ್ ಮಾಡಿ, ಅವ್ರನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರೋ ರೀತಿಯಲ್ಲಿ ಅವ್ರನ್ನ ಟಾರ್ಚರ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಅವರ ಡೆಡ್ ಬಾಡಿಯ ಒಂದು ಎಕ್ಸಾಮಿನೇಷನ್ ಆದ ನಂತರ ಡಾಕ್ಟರ್ಗಳೇ ಬೆಚ್ಚಿ ಬೆರಗಾಗೋ ಅಷ್ಟು ಕ್ರೂರವಾಗಿ ಅವ್ರನ್ನ ಟಾರ್ಚರ್ ಮಾಡಿ ಸಾಯಿಸಿರೋ ಒಂದು ಕೃತ್ಯ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ 9 ಮೇಜರ್ ಗಾಯಗಳಾಗಿರುತ್ತೆ. ತುಂಬಾ ಕೆಟ್ಟ ರೀತಿಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗದೆ ಇರೋ ರೀತಿಲಿ ಅವ್ರನ್ನ ಟಾರ್ಚರ್ ಮಾಡಿರ್ತಾರೆ. ಅವರು ಹಾಕೊಂಡಿರೋ ಒಂದು ಗ್ಲಾಸ್ ನ ಅವ್ರ ಕಣ್ಣಿಗೆ ಹೊಡೆದಿರ್ತಾರೆ. ಆ ಗ್ಲಾಸ್ ಅವ್ರ ಕಣ್ಣಲ್ಲಿ ಚುಚ್ಚಿರುತ್ತೆ, ರಕ್ತ ಬಂದಿರುತ್ತೆ. ಜೊತೆಲಿ ಅವರ ಒಂದು ಲೆಗ್ಸ್ ಏನಿರುತ್ತೆ ಅವರು ಡೈರೆಕ್ಟ್ ಟ್ವಿಸ್ಟ್ ಆಗೋಗ್ಬಿಟ್ಟಿರುತ್ತೆ, ಒಂದು ಈ ಕಡೆ ಒಂದು ಆ ಕಡೆ. ಸೊ ಅವರು ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಸೊ ಆ ತರ ಅವರು ಕೃತ್ಯನ ಮಾಡಿರ್ತಾರೆ. ಆದ್ರೆ ಇದರಲ್ಲಿ ಪೊಲೀಸ್ ಮೇಜರ್ ಏನು ಪ್ರೂಫ್ ಅಂತ ತೋರಿಸಿದ್ದು ಅಂತಂದ್ರೆ, ಅದೇ ಸೆಮಿನಾರ್ ಹಾಲ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಬ್ಲೂಟೂತ್ ಬಿದ್ದಿರತ್ತೆ. ಇದೇ ಬ್ಲೂಟೂತ್ ನ ಇಟ್ಕೊಂಡು ಅವರು ಎವಿಡೆನ್ಸ್ ಅಂತ ತೋರಿಸಿರ್ತಾರೆ. ಈ ಬ್ಲೂಟೂತ್ ನ ಇಟ್ಕೊಂಡು ಸಿಸಿಟಿವಿ ಫೋಟೇಜ್ ನ ಯೂಸ್ ಮಾಡಿ ಅದರಲ್ಲಿ ಸಿಕ್ಕಿರುವಂತ ಪರ್ಸನ್ ನ ಫೋನ್ ನ ತೆಗೆದಿಟ್ಕೊಂಡಿರ್ತಾರೆ. ಆ ಫೋನ್ ನ ಈ ಒಂದು ಬ್ಲೂಟೂತ್ಗೆ ಪೇರಿಂಗ್ ಮಾಡಕ್ ಶುರು ಮಾಡ್ತಾರೆ. ಯಾವ ಒಂದು ಡಿವೈಸ್ಗೆ ಪೇರಿಂಗ್ ಆಗುತ್ತೋ ಆ ಒಂದು ಡಿವೈಸ್, ಆ ಒಂದು ಮೊಬೈಲ್ ಯಾರ್ದಾಗಿರುತ್ತೆ ಅವರೇ ಇದನ್ನ ಮಾಡಿರೋದು ಅಂತ ತೋರಿಸ್ತಾರೆ. ಬಟ್ ಆದ್ರೆ ಆ ಡಿವೈಸ್ ಪೇರ್ ಆಗೋದು ಸಂಜಯ್ ರಾಯ್ ಅನ್ನೋ ವ್ಯಕ್ತಿ. ಈ ವ್ಯಕ್ತಿ ಕ್ಲೂರಿನೇ, ಈ ವ್ಯಕ್ತಿ ಮಾಡಿರೋದು ತಪ್ಪೆ. ಈ ವ್ಯಕ್ತಿ ಕೂಡ ಒಪ್ಕೊಂಡಿದ್ದಾರೆ, ನಾನು ಮಾಡಿದೀನಿ, ನನ್ನ ಗಲ್ಲು ಕೂಡ ಹೇರಿಸಿ ಅಂತ. ಬಟ್ ಆದರೆ ಇದು ಒಂದು ವ್ಯಕ್ತಿಯ ಕೆಲಸ ಅಲ್ಲ, ಒಬ್ಬ ವ್ಯಕ್ತಿ ಮಾಡಕ್ ಆಗೋದಿಲ್ಲ. ಯಾಕಂತ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಪತ್ತೆ ಆಗಿರೋ ತರ ಅವರ ಬಾಡಿಯಲ್ಲಿ 150 ಗ್ರಾಮ್ನ ಅಷ್ಟು ಸ್ಪರ್ಮ್ ಸಿಕ್ಕಿದೆ. ಒಂದು ಪರ್ಸನ್ ಏನೇ ಮಾಡ್ಲಿ ಅವರ ಒಂದು ಸ್ಪರ್ಮ್ ಏನ್ ಸಿಗುತ್ತೆ ಅದು ಬರೀ 15 ಗ್ರಾಮ್ ಆಗಿರುತ್ತೆ. ಇದು ಜಸ್ಟ್ 1 ಪರ್ಸನ್ ಕೆಲಸ ಅಲ್ಲ, ಇದು ಏನಿಲ್ಲ ಅಂದ್ರೂ 10 ಜನ ಮಾಡಿರೋ ಕೆಲಸ. 10 ಜನ. ಇದನ್ನ ಯಾರು ರೇಪ್ ಅನ್ನಲ್ಲ, ಗ್ಯಾಂಗ್ ರೇಪ್ ಅಂತಾರೆ. ಇವರಿಗೆ ನ್ಯಾಯ ಸಿಗ್ಬೇಕು, ಇದೇ ನನ್ನ ಒಂದು ಮೇಜರ್ ಏಮ್ ಇದ್ದಿದ್ದು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದು ಒಂದು ನ್ಯಾಷನಲ್ ನ್ಯೂಸ್ ಆಗ್ಬೇಕು. ಇದು ಎಲ್ಲೋ ನ್ಯೂಸ್ ಪೇಪರ್ ಅಲ್ಲಿ ಒಂದು ಕೋಣೆಯಲ್ಲಿ ಬಂದು ಕಳೆದೋಗೋ ತರ ಆಗ್ಬಾರ್ದು. ಇದು ಒಂದು ನ್ಯಾಷನಲ್ ನ್ಯೂಸ್ ಆಗ್ಬೇಕು. ಇದಕ್ಕೆ ಜಸ್ಟಿಫಿಕೇಶನ್ ಸಿಗ್ಲೇಬೇಕು, ಆ ಹುಡುಗಿಗೆ ನ್ಯಾಯ ದಕ್ಕಲೇಬೇಕು. ಈ ರೀಸನ್ಗೋಸ್ಕರ ಕೋಲ್ಕತ್ತಾದಲ್ಲಿ ತುಂಬಾನೇ ಪ್ರೊಟೆಸ್ಟ್ ಮಾಡಿದ್ದಾರೆ, ರ್ಯಾಲಿ ಮಾಡಿದ್ದಾರೆ. ಎಷ್ಟೋ ದಿನ
ಡಾಕ್ಟರ್ಸ್ ವರ್ಕೇ ಮಾಡ್ತಾ ಇಲ್ಲ. ಇದೇ ರೀತಿಯಲ್ಲಿ ಕೋಲ್ಕತ್ತಾದಲ್ಲಷ್ಟೇ ಅಲ್ಲ, ಬ್ಯಾಂಗ್ಳೂರಲ್ಲಿ ಕೂಡ ನಿನ್ನೆ ಬಂದ್ ಆಗಿತ್ತು. ನಿನ್ನೆ ಇವತ್ತು 2 ದಿನ ಕೂಡ ಬಂದ್ ಆಗಿದೆ. ಡಾಕ್ಟರ್ಸ್ ಯಾರು ಕ್ಲಿನಿಕ್ ನ ತೆಗಿತಾ ಇಲ್ಲ. ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಅವೈಲಬಲ್ ಇಲ್ಲ. ಬಟ್ ಆದ್ರೂ ಅವರು ಕರುಣೆಯಿಂದ ಎಮರ್ಜೆನ್ಸಿ ಕೇಸಸ್ ನ ನೋಡ್ತಿದ್ದಾರೆ. ನಾನ್ ಕೇಳಿದೀನಿ, ಕ್ಲಿನಿಕ್ ಮುಂದೆ ಹೋಗಿದಾಗ ಜನ ಏನ್ ಹೇಳ್ತಾರೆ, ಇವರು ಜೀವ ಉಳಿಸ್ಬೇಕಾಗಿರೋರು, ಬಟ್ ಆದ್ರೆ ಇವಾಗ ಕ್ಲಿನಿಕ್ ಕ್ಲೋಸ್ ಮಾಡಿ ಜೀವ ತೆಗಿತಾ ಇದ್ದಾರೆ. ಇದರ ರೀಸನ್ ಇದೆ, ಇದರ ಹಿಂದೆ ಇಷ್ಟು ದೊಡ್ಡ ಕೃತ್ಯ ಇದೆ. ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಹೇಗೆ ಅವರು ಕ್ಲಿನಿಕ್ ನ ತೆಕ್ಕೊಂಡು ಅವರ ಒಂದು ಇದನ್ನ ನೋಡ್ತಾರೆ? ಸೊ ನೀವೆಲ್ಲಾರು ಆ ಹುಡ್ಗಿಗೆ ನ್ಯಾಯ ಸಿಗ್ಲಿ ಅನ್ನೋ ಕಾರಣಕ್ಕೆ ಅವ್ರಿಗೂ ಸಪೋರ್ಟ್ ಮಾಡಬೇಕು ಅಂತ ನಾನ್ ನಿಮ್ನ ಕೇಳ್ಕೊಂತ ಇದ್ದೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ತುಂಬಾ ಜನಕ್ಕೆ ತಲುಪ್ಲಿ. ಈ ಒಂದು ವಿಷಯ ಎಲ್ಲಾರ್ಗೂ ಗೊತ್ತಾಗ್ಬೇಕು. ಪ್ಲೀಸ್, ನಿಮ್ಮ ಮನೆಯ ಹೆಣ್ಣನ್ನ ಎಜುಕೇಟ್ ಮಾಡೋ ಬದಲು ದಯವಿಟ್ಟು ನಿಮ್ಮ ಮನೆಯ ಗಂಡು ಹುಡುಗನ ಎಜುಕೇಟ್ ಮಾಡಿ, ಆದಷ್ಟು ಹೆಲ್ಪ್ ಆಗುತ್ತೆ ಎಲ್ಲ. ಲಾಸ್ಟ್ ಈ ಲೈನ್ ಹೇಳಿ ಎಂಡ್ ಮಾಡ್ತೀನಿ. ಯಾವಾಗ ಒಂದು ಹೆಣ್ಣಿಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತಂದ್ರೆ ರಾತ್ರಿ ಹೊತ್ತು ಒಬ್ಳೆ ಸೇಫ್ ಆಗಿ ಅವಳು ಯಾವಾಗ ಓಡಾಡ್ತಾಳೆ, ಅದು ಒಂದು ರಿಯಲ್ ಇಂಡಿಪೆಂಡೆನ್ಸ್ ಆಗುತ್ತೆ. ಆವಾಗ ಅವಳಿಗೆ ನಿಜವಾದ ಸ್ವಾತಂತ್ರ್ಯವಾದಗಳು.